ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನು ಕೊಡುವ ಒಂದು ಯೋಜನೆಯನ್ನು ಇಟ್ಕೊಂಡು ಶ್ರಮಿಕ ಧರ್ಮ ಅನ್ನುವಂಥ ಒಂದು ನೀತಿಯನ್ನು ತಂದಿದೆ. ಫಲಾಪೇಕ್ಷೆ ಇಲ್ಲದೆ ನೀವು ದುಡಿಬೇಕು ಅಂತ ಹೇಳಿ ಅವರು ಈ ನೀತಿಗಳಲ್ಲಿ ತರ್ತಾ ಇದ್ದಾರೆ. ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕವಾದಂಥ ಅಧಿಕಾರ ಇದುವರೆಗೂ ಕೊಟ್ಟಿಲ್ಲ ಮತ್ತು MSP ಅನ್ನೋದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ಟಿದ್ದಾರೆ. ಇದು ಬಲವಂತದ ಭೂ ಸ್ವಾಧೀನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೈಬಿಡಬೇಕು. ದೇವನಹಳ್ಳಿ ರೈತರಿಗೆ, ಚನ್ನರಾಯಪಟ್ಟಣ ರೈತರಿಗೆ ಸಾರ್ವಜನಿಕವಾಗಿ ನೀವು ಘೋಷಣೆ ಮಾಡಿರೋ ರೀತಿಯಲ್ಲಿ ಇವತ್ತು ಭೂ ಸ್ವಾಧೀನ ರದ್ದುಪಡಿಸಿರುವಂಥ ಗೆಜೆಟ್ ಆದೇಶ ಪ್ರತಿಯ ರೈತರಿಗೆ ಸಿಗಬೇಕು. ಸಮಸ್ತ ಜನಸಾಮಾನ್ಯರು ಎದುರಿಸ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಡೆಯುತ್ತಿರುವಂಥ ಒಂದು ಸಂಯುಕ್ತವಾದಂಥ ಹೋರಾಟ. 26ನೇ ತಾರೀಕು ಹೋರಾಟ ಹಮ್ಮಿಕೊಂಡಿರೋದ್ರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಯಾವ ಉದ್ದೇಶಕ್ಕಾಗಿ ಅಂದರೆ ಇದು ರೈತರು, ಕಾರ್ಮಿಕರು, ದಲಿತರು ಹಾಗೂ ಹಲವಾರು ಸಂಘಟನೆಗಳಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಉದ್ದೇಶ ನಿರುದ್ಯೋಗ ಹಾಗೂ ರೈತರಿಗೆ ತುಂಬ ಅನಾನುಕೂಲ ಆಗಿದೆ. ಯಾವುದೇ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಯಾವುದೇ ಅನುಕೂಲವನ್ನು ಮಾಡಿಕೊಡದೆ ಬರೀ ಆಯಾ ಸರ್ಕಾರಗಳು ಬಂದಾಗ ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಮಾಡಿ ಸಾಮಾನ್ಯ ಜನನ ಬೀದಿಗೆ ತಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಇದ್ರ ವಿರುದ್ಧ ರಾಜ್ಯದಾದ್ಯಂತ ಜನ 26ಕ್ಕೆ ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇಲ್ಲಿನ ಸಾಮಾನ್ಯ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದಿಂದ ಎಲ್ಲ ಸಂಘಟನೆಗಳಿಂದ ಲಕ್ಷಾಂತರ ಜನ ಬರೋ ಇದಿದೆ. ಇದಕ್ಕೆ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಕೂಡಲೇ ಅದನ್ನು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಾಯ. ಸ್ನೇಹಿತರೆ, ನವೆಂಬರ್ 26ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಏನು ನಡೀತಿದೆ, ಇದೊಂದು ವಿಶಿಷ್ಟವಾದಂಥ ಹೋರಾಟ. ಇದು ಕರ್ನಾಟಕ ರಾಜ್ಯದ ಸಮಸ್ತ ಜನಸಾಮಾನ್ಯರು ಎದುರಿಸ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಡೆಯುತ್ತಿರುವಂಥ ಒಂದು ಸಂಯುಕ್ತವಾದಂಥ ಹೋರಾಟ. ರೈತ ಚಳವಳಿಗಳು, ಕಾರ್ಮಿಕ ಚಳವಳಿಗಳು, ದಲಿತ ಚಳವಳಿ, ಮಹಿಳಾ ಚಳವಳಿ, ಯುವಜನರ ಚಳವಳಿ ಎಲ್ಲರೂ ಕೂಡ ಒಗ್ಗೂಡಿ ನಡೆಸ್ತಿರುವಂಥ ಹೋರಾಟ. ಯಾಕೆಂದರೆ ನಾವು ಬಿಡಿ ಬಿಡಿ ಹೋರಾಟಗಳು ಇದುವರೆಗೆ ತನಕ ತುಂಬಾ ಮಾಡಿದ್ದೀವಿ. ಅನೇಕ ಒಂದೊಂದು ಇಶ್ಯೂ, ಒಂದೊಂದು ಸಂಘಟನೆಯೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ, ಒಂದೊಂದು ಇಶ್ಯೂಗೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ. ದೇವನಹಳ್ಳಿ ವಿಚಾರಕ್ಕೆ ಬರುತ್ತಾದರೆ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಹೋರಾಟ ಮಾಡಿದ್ದೀವಿ. ಈಗ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ, ಒಂದು ಹೋರಾಟವನ್ನು ನಾವು ಏನಾದರೂ ಜನಪರವಾಗಿ ತಿರುಗಿಸಬೇಕು, ಜನರಿಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅನೇಕ ತಿಂಗಳಾನುಗಟ್ಟಲೆ ನಾವೆಲ್ಲ ಸಂಘಟನೆಗಳು ಸೇರ್ಕೊಂಡು ನಾವು ಹಗಲಿರುಳು ಬೀದಿಗೆ ಬಿದ್ದು ಗುದ್ದಾಡಿ ಮಾಡಿ ಆಮೇಲೆ ಸರ್ಕಾರನ ಒಂದು ಒಪ್ಪಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ. ನೋಡಿದರೆ ಇಷ್ಟು 108 ಸಮಸ್ಯೆಗಳಿದೆ. ಜನ ಪ್ರತಿಯೊಂದು ಸಮಸ್ಯೆಗಳಿಂದ ಅವರು ಪರದಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಯಾವ್ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಹುಡ್ಕೋಂಥದ್ದು. ಸೊ ಅದಕ್ಕೆ ಈ ಎಲ್ಲ ಸಮಸ್ಯೆಗಳು ಸೊಲ್ಯೂಷನ್ ಆಗಲಿಕ್ಕೆ ಒಂದು ಸರಿಯಾದಂತಹ ಒಂದು ಕಾರ್ಯರೂಪವನ್ನು ಸಿದ್ಧಪಡಿಸ್ಲಿಕ್ಕೋಸ್ಕರ ಈ ಹೋರಾಟ ನಡೆಸ್ತಿದ್ದೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇದರ ಡಿಮ್ಯಾಂಡ್ಗಳು ತುಂಬ ಇದ್ದಾವೆ. ಸುಮಾರು ಒಂದು 15 ವಿಚಾರದಲ್ಲಿ, ಅದು ಬೆಲೆ ಇರ್ಬೋದು, ಭೂಮಿ ಇರ್ಬೋದು, ಸಾಲ ಇರ್ಬೋದು, ಕರೆಂಟ್ ಇರ್ಬೋದು, ಉದ್ಯೋಗ ಇರ್ಬೋದು, ಮಹಿಳಾ ರಕ್ಷಣೆ ಇರ್ಬೋದು, ಮದ್ಯಪಾನ ಇರ್ಬೋದು, ಇಂಥ ಅನೇಕ ವಿಚಾರಗಳು ತೊಗೊಂಡಿದ್ದೀವಿ. ಆದರೆ ನಾವು ಇದನ್ನು ಪರಿಹಾರ ಮಾಡಿರುವಂಥ ಮಾರ್ಗದ ಕುರಿತು ಕೇಳ್ತಾ ಇದ್ದೀವಿ. ಮೇನ್ ಡಿಮ್ಯಾಂಡ್ ಈಸ್ ಮಾರ್ಗ. ಆ ಮಾರ್ಗ ಏನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಈ ಎಲ್ಲ ಸಮಸ್ಯೆಗಳ ಬಹಳ ಪ್ರಮುಖ ಡಿಮ್ಯಾಂಡ್ಗಳನ್ನು ಬಗೆಹರಿಸಲಿಕ್ಕೆ ಒಂದು ವಿಶೇಷ ಸಭೆ ಕರೀಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಆದರೆ ವಿಶೇಷ ಸಭೆಯನ್ನು ಸರಿಯಾದ ತಯಾರಿ ಜೊತೆ ಆಗಬೇಕು. ಆ ಸಭೆಗೆ ಬರೆಯೋದಕ್ಕಿಂತ ಮೊದಲು ಎಲ್ಲ ಆಯಾ ಸಚಿವಾಲಯಗಳಿಗೆ ಅಂಡರ್ನಲ್ಲಿ ಬರುವಂಥ ಇಶ್ಯೂಸ್ ಬಗ್ಗೆ ಅಲ್ಲಿ ಒಂದು ರೌಂಡ್ ಆಫ್ ಸಭೆ ಆಗಿ ಅಲ್ಲಿ ಯಾವ್ಯಾವ ಬಗೆಹರಿಸೋದು ಬಗೆಹರಿಸ್ಕೊಂಡು ಇನ್ನೂ ಇದನ್ನು ಬಗೆಹರಿಸುವ ಮಾರ್ಗೋಪಾಯಗಳು ಏನು ಅನ್ನೋ ಪ್ರಸ್ತಾಪಗಳ ಜೊತೆ ಮುಖ್ಯಮಂತ್ರಿಗಳು ಒಳಗೊಂಡಂತೆ ವಿಶೇಷ ಸಭೆ ಹಾಕು. ಆ ವಿಶೇಷ ಸಭೆ ಅಂತಿಮ ತೀರ್ಮಾನ ತಗೊಳ್ಬೇಕು. ಇಡೀ ಪ್ರಕ್ರಿಯೆ 1 ತಿಂಗಳೊಳಗೆ ಆಗಲೇಬೇಕು. ಸೊ ಈ ಪ್ರಕ್ರಿಯೆಗೆ ಸರ್ಕಾರ ಎಲ್ಲೇ ತನಕ ಒಪ್ಪೋದಿಲ್ಲ, ಜನರ ಸಮಸ್ಯೆಗಳನ್ನು ಎಲ್ಲಿ ಅಡ್ರೆಸ್ ಮಾಡೋದಿಲ್ಲ, ಎಲ್ಲೇ ತನಕ ಅವರು ಸಾಲ್ವ್ ಮಾಡೋಕ್ಕೆ ತಯಾರಾಗೋದಿಲ್ಲ, ಅಲ್ಲೇ ತನಕ ಬೆಂಗಳೂರನ್ನ ಬಿಟ್ಟು ಹೋಗೋದಿಲ್ಲ. ಈ ಬೆಂಗಳೂರಿನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಿನಾದದ ಜೊತೆನೇ ಬೆಂಗಳೂರು ಚಲೋ ನಡೀತಾ ಇದೆ. ಈ ಹೋರಾಟಕ್ಕೆ ಕರ್ನಾಟಕದ ಸಮಸ್ತ ಹೋರಾಟಗಾರರ, ಸಮಸ್ತ ಸಾಮಾಜಿಕ ಕಾರ್ಯಕರ್ತರ, ಸಾಹಿತಿ ಚಿಂತಕರ, ಕಲಾವಿದರ, ಮಾಧ್ಯಮ ಮಿತ್ರರ ಪ್ರತಿಯೊಬ್ಬರ ನೆರವು ಬೆಂಬಲ ಬೇಕಿದೆ. ನೀವು ಸಂಯುಕ್ತ ಹೋರಾಟದ ಈ ಕರೆಯ ಜೊತೆ ನೀವೆಲ್ಲರೂ ಕೂಡ ಕೈಗೂಡಿಸಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ. ಭೇಟಿಯಾಗೋಣ ನವೆಂಬರ್ 26ರಂದು. ಕೇಂದ್ರ ಸರ್ಕಾರ
ಸಂಪೂರ್ಣ ರೈತ ಕಾರ್ಮಿಕೀಯ ವಿರೋಧಿಯಾದಂಥ ನೀತಿಗಳನ್ನೇ ಒಂದಾದ ಮೇಲೆ ಒಂದು ರೂಪಿಸುತ್ತೆ, ಸ್ಪಷ್ಟ ಅದು. ಅದರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ. ಅವ್ರು ನಮ್ಮ ಪರ ಇರಲ್ಲ ಅಂತ ನಮಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನೋದು ನಾವು ಬಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆದರೆ ರಾಜ್ಯ ಸರ್ಕಾರ ಆ ನೀತಿಗಳನ್ನೆಲ್ಲ ವಿರೋಧ ಮಾಡ್ತೀವಿ ಅಂತೇಳಿ ನಮ್ಮ ಮಾತು ಕೊಟ್ಟಿದ್ದರು. ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ನಡೆಸುವಾಗ ಅದಕ್ಕೆ ಬೆಂಬಲಿಸಿದ್ರು. ಅವರು 2023 ಮತ್ತು 2024 ನಡೆದಂಥ ಲೋಕಸಭಾ ಚುನಾವಣೆ, 2023 ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ BJP ತಂದಿದ್ದಂಥ ಎಲ್ಲ ಕೃಷಿ ವಿರೋಧಿ ಮಸೂದೆಗಳಿಗೆ ನಾವು ವಾಪಸ್ ಪಡಿತೀವಿ ಅಂತ ಹೇಳಿದರು. ಅವು ಯಾವೂ ಇಲ್ಲ. BJP ಅವ್ರು ಏನು ತಂದಿರೋ ಮಸೂದೆಗಳ ಅವರು BJP ಸರ್ಕಾರಕ್ಕಿಂತ ಹೆಚ್ಚು ಫಾಸ್ಟಾಗಿ ಇವರು ಮುಂದುವರಿಸ್ತಿದ್ದಾರೆ. ಉದಾಹರಣೆಗೆ ಭೂ ಸುಧಾರಣೆ ತಿದ್ದುಪಡಿ, ಇವತ್ತು ಭೂಮಿ ಉಳುವೋನೇ ಭೂ ಒಡೆಯಾಯಿತು. ಸಣ್ಣ ಹಿಡುವಳಿದಾರರಲ್ಲಿ ಭೂಮಿನ ಕಿತ್ತು ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಭೂ ಸ್ವಾಧೀನನ ಲಂಗು ಲಗಾಮಿಲ್ಲದೆ ಎಲ್ಲ ಕಡೆ ಫಲವತ್ತಾದ ಭೂಮಿನ ಅವರೇ ತಂದಿದ್ದಂಥ UPA ಗೌರ್ಮೆಂಟ್ ತಂದಿದ್ದಂಥ 2013 ಭೂ ಸ್ವಾಧೀನ ಕಾಯ್ದೆಗೆ ವಿರುದ್ಧವಾಗಿ ನೀತಿಗಳನ್ನು ರೂಪಿಸಿ ಲಂಗು ಲಗಾಮಿಲ್ಲದೆ ಫಲವತ್ತಾದ ಭೂಮಿಯನ್ನು ಬೆಂಗಳೂರು ಸುತ್ತಮುತ್ತ ಮತ್ತು ಎಲ್ಲ ನಗರಗಳ ಸುತ್ತಮುತ್ತ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ಬೆಲೆ ಆಯೋಗವನ್ನು ಅದಕ್ಕೊಂದು ಕಾನೂನಾತ್ಮಕದ ಬಲ ಕೊಡ್ತೀವಿ. ಅದ್ರ ಮುಖಾಂತರನೇ MSPನ ರಾಜ್ಯ ಸರ್ಕಾರವೇ ಕೊಡುತ್ತೆ ಬೆಳೆಗಳ ರೈತರು ಕೃಷಿ ಬೆಳೆಗಳಿಗೆ ಅಂತ ಹೇಳಿದರು. ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕವಾದಂಥ ಅಧಿಕಾರ ಇದುವರೆಗೂ ಕೊಟ್ಟಿಲ್ಲ. ಮತ್ತು MSP ಅನ್ನೋದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ಟಿದ್ದಾರೆ. ಇದು ಮತ್ತು ಖಾಸಗಿ ಮಾರ್ಕೆಟ್ಗಳು ತಲೆ ಎತ್ತದೆ. APMC ಕಾಯ್ದೆಗಳನ್ನ ಸ್ಪಷ್ಟವಾಗಿ ತಿದ್ದುಪಡಿ ತಂದು ಬಲಿಷ್ಠ ಮಾಡ್ತೀವಿ. APMC ಕಾಯ್ದೆಗೆ ಸ್ವಲ್ಪ ಏನೋ ಬದಲಾವಣೆ ತರಕ್ಕೆ ಪ್ರಯತ್ನ ಪಟ್ಟರು ಹೊರತು ರೈತರ ಪರ ರೂಪಿಸಿಲ್ಲ. ಕೇಂದ್ರ ಸರ್ಕಾರದ ಖಾಸಗಿ ವಿದ್ಯುತ್ ನೀತಿನ ವಿರೋಧ ಮಾಡ್ತೀವಿ ಅಂದರು. ಅದನ್ನು ಈಗಾಗಲೇ ಜಾರಿ ತಂದಿದ್ದಾರೆ. ಬೇರೆ ರಾಜ್ಯಕ್ಕಿಂತ ಇಲ್ಲಿ ಜಾರಿ ತಂದಿದ್ದಾರೆ. ಕೇಂದ್ರ ಸರ್ಕಾರ ಒಂದು ಕೃಷಿ ಈಗ ಮಾರುಕಟ್ಟೆ ನೀತಿಯ ಚೌಕಟ್ಟನ್ನು ತಂದಿದೆ. ಅದ್ರ ಬಗ್ಗೆ ನಾವು ನಿರಾಕರಿಸಿ ಅಂತಂದರೆ ನಿರಾಕರಿಸದೆ ಅದನ್ನು ಎಲ್ಲ ಇಲಾಖೆಗೂ ಜಾರಿ ಕೊಟ್ಟಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಇರೋ ಕಾಂಗ್ರೆಸ್ ಸರ್ಕಾರಕ್ಕೂ BJP ಸರ್ಕಾರದ ನೀತಿಗಳಿಗೂ ಡಿಫ್ರೆನ್ಸ್ ಇಲ್ಲ. ಅದರಿಂದ ನಮಗೆ ಒಂದು ನೈತಿಕವಾದಂತಿದೆ. BJP ಕೋಮುವಾದಿ ಪಕ್ಷದ ಸರ್ಕಾರವನ್ನು, ಜನವಿರೋಧಿ ಸರ್ಕಾರವನ್ನು ಕಿತ್ತೋಗಿ ಅದರಲ್ಲಿ ಚಳವಳಿಗಳು ಪ್ರಮುಖ ಪಾತ್ರ ಮಾಡಿದ್ದಾವೆ. ಆದರೆ ಇವರು ಮಾತು ಕೊಟ್ಟು ತಪ್ಪಿಸ್ಕೊಂಡಿದ್ದಾರೆ. ಮಾತನ್ನು ಉಳಿಸ್ಕೊಳ್ಳೇಬೇಕು. ಇಲ್ಲ ಅಂದರೆ ದೊಡ್ಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನ ನವೆಂಬರ್ 26 ನಾವು ತೋರಿಸ್ಕೊಡ್ತೀವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನು ಕೊಡುವ ಒಂದು ಯೋಜನೆಯನ್ನು ಇಟ್ಕೊಂಡು ಶ್ರಮಿಕ ಧರ್ಮ ಅನ್ನುವಂಥ ಒಂದು ನೀತಿಯನ್ನು ತಂದಿದೆ. ಅದು ನ್ಯೂ ಲೇಬರ್ ಪಾಲಿಸಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಈ ನ್ಯೂ ಲೇಬರ್ ಪಾಲಿಸಿಯ ಪ್ರಕಾರ ಕಾರ್ಮಿಕರ ಕೆಲಸ, ದುಡಿಯುವ ಜನರ ಕೆಲಸ ಏನಂದರೆ ದುಡಿಮೆ ಮಾಡೋದು, ಫಲಾಪೇಕ್ಷೆ ಇಲ್ಲದೆ ನೀವು ದುಡಿಬೇಕು ಅಂತ ಹೇಳಿ ಅವರು ಈ ನೀತಿಗಳಲ್ಲಿ ತರ್ತಾ ಇದ್ದಾರೆ. ಫಲಾಪೇಕ್ಷೆಯನ್ನು ಡಿಮ್ಯಾಂಡ್ ಮಾಡ್ತಕ್ಕಂಥ ಅವರ ಕಾನೂನುಗಳು, ಕಾರ್ಮಿಕ ಕಾನೂನುಗಳು ಮತ್ತು ಹಾಗೆಯೇ ಕಾರ್ಮಿಕ ಇಲಾಖೆ ಏನಿದೆ ಅದರ ಸಂಪೂರ್ಣ ಅಸ್ತಿತ್ವವನ್ನು ಅಲಗಾಡಿಸುವಂಥ ರೀತಿಯ ಒಂದು ಪ್ರಯತ್ನಗಳು ಈ ಶ್ರಮಿಕ ನೀತಿಯಲ್ಲಿ ಅವರು ತಂದಿದ್ದಾರೆ, ಒಳಪಡಿಸಿದ್ದಾರೆ. ಸೊ ಈ ನೀತಿ ಏನಾದರೂ ಕೂಡ ಫೈನಲ್ ನೋಟಿಫಿಕೇಷನ್ ಆಗಿ ಏನಾದರೂ ಕೂಡ ಬಂತು ಅಂತ ಹೇಳಿದ್ರೆ ಬಹುಶಃ ಇಡೀ ಭಾರತದ ಕಾರ್ಮಿಕರು ಅವರು ಸಂಪೂರ್ಣವಾಗಿ ಈ ಒಂದು ಕೂಲಿಕಾರರಾಗಿ, ಗುಲಾಮರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಮತ್ತು ಈ ಶ್ರಮಿಕ ನೀತಿಯನ್ನು ತಂದಿರುವ ಅವರ ಇಂದಿನ ಉದ್ದೇಶ ಏನಂದರೆ ಬಂಡವಾಳಗಾರರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ದೊಡ್ಡ ಲಾಭವನ್ನು ಮಾಡಿಕೊಡ್ಬೇಕಂತಕ್ಕಂಥ ಸದುದ್ದೇಶದಿಂದ ಕಾರ್ಮಿಕ ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾರ್ಪಾಟು ಮಾಡಿದ್ರು. ಆ 4 ಸಂಹಿತೆಗಳನ್ನು ಅವರು ಇಂಪೋಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳ ಮುಖಾಂತರ ಅವರು ಇದು ಪ್ರಯತ್ನವನ್ನು ಮಾಡಿದರು. ಆಮೇಲೆ ಇಡೀ ದೇಶದಲ್ಲಿದ್ದಂಥ ಕಾರ್ಮಿಕರ ಚಳುವಳಿಯ ಭಾಗವಾಗಿ ಅವರು ನೇರವಾಗಿ ಅದನ್ನು ಜಾರಿ ಮಾಡದೆ ರಾಜ್ಯ ಸರ್ಕಾರಗಳ ಮುಖಾಂತರ ಇದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು. ರಾಜ್ಯ ಸರ್ಕಾರಗಳು ಕೆಲವೆಲ್ಲನೂ ಕೂಡ ರೆಫ್ಯೂಸ್ ಮಾಡಿದ್ವು, ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅಂತೇಳಿ. ಅಂಥ ಒಂದು ಸಂದರ್ಭದ ಒಳಗಡೆ ಈಗ ಇದು ಇನ್ನೊಂದು ಬಾಗಿಲಿಂದ ಈ ಒಂದು ಶ್ರಮಿಕ ನೀತಿಯನ್ನು ಅವರು ತರ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಶ್ರಮಿಕರನ್ನು ಇದು ಅವರ ಮೌಲ್ಯವನ್ನೇ ರಹಿತವನ್ನಾಗಿ ಮಾಡ್ತಕ್ಕಂಥ ಒಂದು ನೀತಿಯಾಗಿದೆ. ಅದರಿಂದಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ವಿರೋಧಿಸಿ 26ನೇ ತಾರೀಕೇನು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಏನು ಕರೆ ಕೊಟ್ಟಿದೆ, ಆ ಕರೆ ಮೇರೆಗೆ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನಾವು ವಿಶೇಷವಾಗಿ ಈ ಶ್ರಮಿಕ ನೀತಿಯ ಆದೇಶವನ್ನು ಜಿಲ್ಲಾ ಕೇಂದ್ರಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ ಸುಡ್ತಾನೆ ಅವತ್ತು ರಾಜ್ಯ ಕೇಂದ್ರದಲ್ಲೂ ಕೂಡ ಆ ಆದೇಶವನ್ನು ನಾವು ಸುಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರ ಮುಖಾಂತರವಾಗಿ ನಮ್ಮ ವಿರೋಧವನ್ನು ನಾವು ವ್ಯಕ್ತ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಪರಿಗಣಿಸಲಿಲ್ಲ ಅಂತ ಹೇಳಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಚಳುವಳಿಗೆ ಕಾರ್ಮಿಕರು ಸನ್ನದ್ಧರಾಗ್ತಾರೆ ಅನ್ನುವಂಥ ಅಂಶವನ್ನು ಕೂಡ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ. ನಮಸ್ಕಾರ. ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದು 2.5 ವರ್ಷ ಆಯಿತು. ಆದರೆ
ಕರ್ನಾಟಕದಲ್ಲಿ ಬಲವಂತದ ಭೂ ಸ್ವಾಧೀನಕ್ಕೆ ಇವತ್ತು ಇಡೀ ರಾಜ್ಯದ ರೈತರನ್ನು ಇವತ್ತು ಒಳಪಡಿಸಲಾಗಿದೆ. ಜುಲೈ 15ನೇ ತಾರೀಕು 2025ನೇ ಇಸ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ಭೂ ಸ್ವಾಧೀನವನ್ನು ರದ್ದುಪಡಿಸಿದ್ದೇನೆ ಅಂತೇಳಿ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ 4 ತಿಂಗಳು ಕಳೆದರೂ ಕೂಡ ಅದು ಗೆಜೆಟ್ ಆದೇಶವಾಗಿ ಪ್ರಕಟ ಆಗಿಲ್ಲ. ಬದಲಾಗಿ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಮಾತುಗಳನ್ನು ಮತ್ತೆ ಮತ್ತೆ KDB ಅಧಿಕಾರಿಗಳ ಮೂಲಕ ಆಡಿಸಲಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಬೈರಮಂಗಲ ಮತ್ತು ಕಂಚಕರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 25 ಹಳ್ಳಿಗಳ ರೈತರು ಕಳೆದ 1 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅತ್ಯಂತ ಫಲವತ್ತಾದ ಕೃಷಿ ಭೂಮಿ, 100% 100% ನೀರಾವರಿ ಇರತಕ್ಕಂಥ ಭೂಮಿ, ಇಂಥ ಒಂದು ಭೂಮಿಯನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ 1987ರ ಕಾಯ್ದೆ ಪ್ರಕಾರ ಬಲವಂತದ ಭೂ ಸ್ವಾಧೀನಕ್ಕೆ ಒಳಪಡಿಸಲಾಗ್ತಾ ಇದೆ. 1 ವರ್ಷದಿಂದ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ಒಬ್ಬರು ರೈತರನ್ನು ಹೋಗಿ ಏನು ನಿಮ್ಮ ಅಹವಾಲು ಅಂತ ಕೇಳಿಲ್ಲ. ಅಹವಾಲು ಕೇಳುವುದಕ್ಕೆ ಹೋದಂಥ ರೈತರನ್ನು ಭಾಳ ದೌರ್ಜನ್ಯ ಮತ್ತು ದರ್ಪದ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ DK ಶಿವಕುಮಾರ್ ಅವರು ಧಿಕ್ಕಾರ ಕೂಗ್ಬೋದು ಅಷ್ಟೇ, ನೀವು ಧಿಕ್ಕಾರ ಕೂಗಿ ಏನು ನೀವು ಮಾಡ್ಕೊಳ್ತೀರಾ ಅನ್ನುವಂಥ ರೀತಿಯ ಸವಾಲನ್ನು ರೈತರ ಮುಂದೆ ಇವತ್ತು ಇಟ್ಟಿದ್ದಾರೆ. ಮಾತ್ರ ಅಲ್ಲ, ಪ್ರಾಥಮಿಕ ಅಧಿಸೂಚನೆ ಆಧಾರದ ಮೇಲೆ ಅಂತಿಮ ಅಧಿಸೂಚನೆ ಆಗದೇ ಇರತಕ್ಕಂಥ ಕೃಷಿ ಭೂಮಿ ಮೇಲೆ ಇವತ್ತು ಭೂದರ ನಿಗದಿ ಮಾಡಿದ್ದೀನಿ ಅಂತೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಪ್ರಕಟ ಮಾಡಿದ್ದಾರೆ. ಇದು ಅತ್ಯಂತ ಕಾನೂನು ಬಾಹಿರವಾದಂಥ ಕ್ರಮ. ಅದ್ರ ಜೊತೆಗೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ 1987ರ ಭೂ ಸ್ವಾಧೀನವನ್ನು 2013ರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಂದ ವಿನಾಯಿತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾನೂನು ಬಾಹಿರವಾದ ಕೆಲಸವೂ ಕೂಡ ನಡೀತಾ ಇದೆ. ಅಷ್ಟು ಕೃಷಿ ಭೂಮಿ, 100% 100% ನೀರಾವರಿ ಭೂಮಿ, ಇಂಥ ಒಂದು ರೈತರು ಪ್ರಬಲವಾದ ವಿರೋಧ ಮಾಡ್ತಾಯಿದ್ರು ಕೂಡ ಇಡೀ ಸರ್ಕಾರ ಬಲವನ್ನು ಉಪಯೋಗಿಸಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾಯಿದೆ. ಅದೇ ರೀತಿ ಆನೇಕಲ್ನಲ್ಲಿ ರೈತರು ಅದೇ ರೀತಿ ಹೋರಾಟ ಮಾಡ್ತಾಯಿದ್ದಾರೆ. ಸರ್ಜಾಪುರ ರೈತರು, ದೊಡ್ಡಬಳ್ಳಾಪುರದಲ್ಲಿ ರೈತರು ಹೋರಾಟ ಮಾಡ್ತಾಯಿದ್ದಾರೆ. ನೆಲಮಂಗಲ, ಹೊಸಕೋಟೆ, ಈ ರೀತಿ ಎಲ್ಲ ಕಡೆ ಭೂ ಸ್ವಾಧೀನ, ಬಲವಂತದ ಭೂ ಸ್ವಾಧೀನದ ವಿರುದ್ಧ ರೈತರು ಹೋರಾಟ ಮಾಡ್ತಾಯಿದ್ದಾರೆ. ನವಂಬರ್ 26ನೇ ತಾರೀಕು ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ನವಂಬರ್ 26ನೇ ತಾರೀಕು ನಡೀತಕ್ಕಂಥ ಹೋರಾಟ ಇದು ಆರಂಭ. ಬಲವಂತದ ಭೂ ಸ್ವಾಧೀನ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು. ಭೂ ಸ್ವಾಧೀನ ಕಾಯ್ದೆ 2013 ಪ್ರಕಾರ ನೀವು ನಡ್ಕೋಬೇಕು ಅಂತ ಹೇಳಿದ್ರೆ 80% ರೈತರು ವಿರೋಧ ಇರತಕ್ಕಂಥ ಭೂ ಸ್ವಾಧೀನವನ್ನು ಕೈ ಬಿಡಬೇಕಾಗ್ತದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಆಧಾರದ ಮೇಲೆ ಆ ಭೂ ಸ್ವಾಧೀನ ಪ್ರಯೋಜನಕಾರಿಯೇ ಅಥವಾ ರಾಜ್ಯದ ರೈತರಿಗೆ, ರಾಜ್ಯದ ಜನಕ್ಕೆ ತೊಂದರೆ ಅನ್ನೋದಕ್ಕಂಥದ್ದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಇಂಥ ಯಾವುದನ್ನು ಮಾಡ್ತಾನೆ. ಉದಾಹರಣೆಗೆ ತುಮಕೂರಿನಲ್ಲಿ ಬೈಪಾಸ್ ಇದೆ ಈಗಾಗಲೇ. ಆ ಬೈಪಾಸಲ್ಲೇ ವೆಹಿಕಲ್ಗಳು ಓಡಾಡ್ತಾ ಇಲ್ಲ, ಅಲ್ಲೇ ಖಾಲಿ ಬಿಡ್ತಾ ಇದೆ ರೋಡು. ಆದರೆ ಇನ್ನೊಂದು ಬೈಪಾಸನ್ನು ನಿರ್ಮಾಣ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ಸಹಕಾರ ಮಾಡ್ತಾ ಇದೆ. ಯಾವ ಆಧಾರದ ಮೇಲೆ ನೀವು ಈ ರೀತಿ ರಾಜ್ಯದ ರೈತರ ಭೂಮಿಯನ್ನು ಇಷ್ಟೊಂದು ಮನಸೋ ಇಚ್ಛೆಗೆ ಭೂ ಸ್ವಾಧೀನಕ್ಕೆ ಒಳಪಡಿಸ್ತಾ ಇದ್ದೀರಾ? ಹಾಗಾಗಿ ಒತ್ತಾಯ ಮಾಡೋದು ಏನಂತಂದರೆ, ಬಲವಂತದ ಭೂ ಸ್ವಾಧೀನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೈಬಿಡಬೇಕು. ದೇವನಹಳ್ಳಿ ರೈತರಿಗೆ, ಚನ್ನರಾಯಪಟ್ಟಣ ರೈತರಿಗೆ ಸಾರ್ವಜನಿಕವಾಗಿ ನೀವು ಘೋಷಣೆ ಮಾಡಿರೋ ರೀತಿಯಲ್ಲಿ ಇವತ್ತು ಭೂ ಸ್ವಾಧೀನ ರದ್ದುಪಡಿಸಿರುವಂಥ ಗೆಜೆಟ್ ಆದೇಶ ಪ್ರತಿ ರೈತರಿಗೆ ಸಿಗಬೇಕು. ಬೈರಮಂಗಲ, ಕಂಚಕರ್ನಹಳ್ಳಿನಲ್ಲಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಇವತ್ತು DK ಶಿವಕುಮಾರ್ ನಡೆಸ್ತಾ ಇರ್ತಕ್ಕಂಥ ಒಂದು ಬೆದರಿಕೆ ಮತ್ತು ದೌರ್ಜನ್ಯ, ಒಂದು ಏನು ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಪ್ರತಿಭಟನೆ ಮೇಲೆ ನಡೀತಾ ಇದೆ. ಅಲ್ಲಿ ಟೆಂಟ್ ಹಾಕೋಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿ ವಿಶೇಷವಾಗಿ ಅವರು IAS ಮನೆಯಲ್ಲಿ ಮರೆತು ಇವತ್ತು ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಯಾವ ಆಧಾರದ ಮೇಲೆ ಅಂತಿಮ ಅಧಿಸೂಚನೆ ಆಗದೆ ಇರತಕ್ಕಂಥ ಭೂಮಿಗೆ ನೀವು ಭೂ ಸ್ವಾಧೀನ ಆಗಿದೆ ಅಂತೇಳಿ ದರ ನಿಗದಿಯಾಗಿದೆ ಅಂತೇಳಿ ಘೋಷಣೆ ಮಾಡ್ತಾರೆ? ಕಾನೂನಿನ ಆಳ್ವಿಕೆ ಕರ್ನಾಟಕದಲ್ಲಿ ಇದೆಯಾ? ಇಲ್ಲ DK ಶಿವಕುಮಾರ್ಗೆ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ಕೊಟ್ಬಿಟ್ಟಿದ್ದಾರಾ ಅಂತ ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಂಗಾಗಿ DK ಶಿವಕುಮಾರ್ ಅವ್ರಿಗೆ ಸರಿಯಾದಂಥ ರೀತಿ ಕಡಿವಾಣ ಹಾಕಬೇಕು. ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅವರು ಯಾವುದೇ ಕೆಲಸವನ್ನು ಮಾಡದಂತೆ ನಿರ್ಬಂಧ ವಿಧಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರೈತರು, ದಲಿತರು ಮತ್ತು ಕಾರ್ಮಿಕರ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನಿವತ್ತು ರಾಜ್ಯ ಸರ್ಕಾರ ಇಲ್ಲಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ, ಗ್ಯಾರಂಟಿ ಹೆಸರಲ್ಲಿ ಆಶಾ ಇರ್ಬೋದು, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರಿಗೆ ಅವರಿಗೆ ಒಂದು ಜೀವನಯೋಗ್ಯವಾದಂತಹ ವೇತನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ಸಹ ಅವರ ಒಂದು ಆಶ್ವಾಸನೆಗಳು ಈಡೇರಲಿಲ್ಲ. ಅದೇ ಥರದಲ್ಲಿ ಏನು ಕಾರ್ಮಿಕರ ಕನಿಷ್ಠ ವೇತನ ಕಾಯ್ದೆ ಏನಿದೆ ಅದಕ್ಕೆ ಇವತ್ತು ಹೆಚ್ಚಿನ
ಒಂದು ತಿದ್ದುಪಡಿಗಳನ್ನು ಮಾಡಿಬಿಟ್ಟು ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಅಂಥೇಳಿ 7 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಾರ್ಮಿಕ ಸಂಘಟನೆಯವರು. ಇವತ್ತಿಗೂ ಸಹ ಅದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ. 36,000ವನ್ನು ನಿಗದಿಗೊಳಿಸಬೇಕಂತ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಇವತ್ತು ಕೇಳ್ತಾ ಇದ್ದೀವಿ. ಆದರೆ ರಾಜ್ಯ ಸರ್ಕಾರ ಇವತ್ತಿಗೂ ಸಹ ಅದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾ ಇಲ್ಲ. ಇದು ಇನ್ನೊಂದು ದಿಕ್ಕಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಮಿಕ ವಿರೋಧಿ ನೀತಿ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಅದೇ ಥರದಲ್ಲಿ ಇವತ್ತು ಗಣಿಗಾರಿಕೆ, ಇವತ್ತು ರಾಜ್ಯದಲ್ಲಿ ಗಣಿಗಾರಿಕೆ ಹಿಂದೆ ಅತ್ಯಂತ ವ್ಯಾಪಕವಾಗಿ ನಡೀತಾ ಇತ್ತು. ಕೊನೆಗೆ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿಬಿಟ್ಟು ಗಣಿಗಾರಿಕೆಗೆ ನಿಷೇಧನವನ್ನು ಹೇರಿತು. ಆದರೆ ಇವತ್ತು KIOCL ಇರ್ಬೋದು, NMDC ಇರ್ಬೋದು, ಜಿಂಡಾಲ್ ಇರ್ಬೋದು, ಈ ಎಲ್ಲ ಗಣಿ ಕಂಪನಿಗಳಿಗೆ ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಮಾಡಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾವು 26ನೇ ತಾರೀಕಿನ ಹೋರಾಟಗಳಲ್ಲಿ ವಿರೋಧ ಮಾಡ್ತಾ ಇದ್ವಿ. ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಮತ್ತು ಗಣಿ ಬಾಧಿತ ಜನಬದುಕಿನ ಪುನಶ್ಚೇತನವನ್ನು ಇವತ್ತಿನ ದಿವಸ ಸಮರೋಪಾದಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಏನಿವತ್ತು KMRCLನಲ್ಲಿ 30,000 ಕೋಟಿ ಇವತ್ತು ಸೆಸ್ ಹಣ ಸಂಗ್ರಹವಾಗಿದೆ. ಆ ಹಣವನ್ನು ಜನಬದುಕಿನ ಪುನಶ್ಚೇತನಕ್ಕೋಸ್ಕರ ಉಪಯೋಗಿಸಬೇಕು ಅಂಥೇಳಿ ನಾವು ಇದೇ 26ನೇ ತಾರೀಕಿನ ಹೋರಾಟಗಳಲ್ಲಿ ಕೇಳ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 25,000ಕ್ಕೂ ಹೆಚ್ಚು ಜನ ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವಜನರು, ಅದೇ ಥರದಲ್ಲಿ ರೈತ ಸಮುದಾಯದ ಜನ ಇವತ್ತಿನ ದಿವಸ ಆಗಮಿಸ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.